ಹಾಯ್ ಮಕ್ಕಳೇ, ನಾನೀಗಾಗಲೇ ನಿಮಗೆ ಒಂದೆರಡು ಮೂರು ಕತೆಗಳು ಹೇಳಿದ್ದೀನಿ. ನೀವು ಆ ಕತೆನೆಲ್ಲ ಲೈಕ್ ಮಾಡಿದ್ರಾ? ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಇನ್ನೂ ಒಂದು ಕತೆ ಹೇಳೋಣ ಅಂತ ಈ ದಿನ ನಾನು ಬಂದಿದ್ದೀನಿ. ಒಂದು ಊರಲ್ಲಿ ಒಬ್ಬ ಹಾಲು ಮಾರ್ತಿರ್ತಾನೆ ಹಳ್ಳಿನಲ್ಲಿ. ಅವನು ತುಂಬ ಬಡವ. ಪ್ರತಿದಿನ ಒಂದು ಹಾಲು ಮಾರಿನೇ ಜೀವನ ನಡೆಸ್ತಾ ಇರ್ತಾನೆ. ಆ ಹಸು ಎಲ್ಲ ಸಾಕಿ ಹಾಲು ಕರೆದ್ಬಿಟ್ಟು ಪಟ್ಟಣಕ್ಕೆ ತಗೊಂಡೋಗಿ ಆ ಹಾಲನ್ನೆಲ್ಲ ಮಾರಿ ಬರ್ತಾ ಇರ್ತಾನೆ. ಬರುವಾಗ ಅವನಿಗೆ ತುಂಬ ದಣಿವಾಗಿರುತ್ತಲ್ವ, ಅದಕ್ಕೆ ದಣಿವು ನಿವಾರಿಸ್ಕೊಳ್ಳೋಕ್ಕೋಸ್ಕರ ಅಲ್ಲಿ ಒಂದು ಬಾವಿ ಇರುತ್ತೆ. ಆ ಬಾವಿ ದಡದಲ್ಲಿ ಒಂದು ದೊಡ್ಡದೊಂದು ಮರ ಇರುತ್ತೆ. ಆ ಮರದ ಹತ್ರ ಒಂದು ಸ್ವಲ್ಪ ಆ ಮರದ ನೆರಳಿಗೆ ಒಂದು ಸ್ವಲ್ಪ ವಿಶ್ರಾಂತಿ ತಗೊಂಡು ಆಮೇಲೆ ಮುಂದೆ ಹೋಗ್ತಾ ಇರ್ತಾನೆ. ಹಿಂಗೆ ಇರುವಾಗ ಪ್ರತಿದಿನ ಇದೇ ರೀತಿ ನಡೀತಾ ಇರುತ್ತೆ ಒಂದು ದಿನಚರಿ. ಕೊನೆ ಮತ್ತೆ ತಿಂಗಳು ಮುಗೀತಲ್ವಾ, ಅವತ್ತೆಲ್ಲರೂ ಅವನಿಗೆ ಹಾಲು ಕೊಟ್ಟಿರ್ತಾರಲ್ವ, ಅವರೆಲ್ಲ ದುಡ್ಡು ಕೊಡ್ತಾರೆ. ಆ ದುಡ್ಡನ್ನೆಲ್ಲ ಒಂದು ಚೀಲದಲ್ಲಿ ಹಾಕೊಂಡ್ಬಿಟ್ಟು ತಗೊಂಡು ಬರ್ತಾನೆ. ಅವತ್ತೂ ಅವನಿಗೆ ತುಂಬ ಸುಸ್ತಾಗಿರುತ್ತಲ್ಲ. ಅಲ್ಲಿ ಮರದ ನೆರಳಲ್ಲಿ ಸ್ವಲ್ಪ ದಣಿವಾರಿಸ್ಕೊಳ್ಳೋಣ, ವಿಶ್ರಾಂತಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಮರದ ನೆರಳಿನಲ್ಲಿ ಕೂತಾಗ ಆ ಹಣ ಎಲ್ಲ ಇಟ್ಕೊಂಡಿರ್ತಾನಲ್ಲ, ದುಡ್ಡನ್ನೆಲ್ಲ ಒಂದು ಚೀಲದಲ್ಲಿ ಕಟ್ಟಿಟ್ಕೊಂಡಿರ್ತಾನೆ. ಆ ಚೀಲನೆಲ್ಲ ಪಕ್ಕದಲ್ಲಿ ಇಟ್ಕೊಂಡು ಹಾಗೆ ಕೂತ್ಕೊಂಡು ವಿಶ್ರಾಂತಿ ತಗೋತಾ ಹಂಗೆ ನಿದ್ದೆ ಬಂದ್ಬಿಡುತ್ತೆ ಅವನಿಗೆ. ಸರಿ, ಆ ಮರದ ತಂಗಾಳಿನಲ್ಲಿ ನಿದ್ದೆ ಮಾಡಿಬಿಡ್ತಾನೆ. ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಾಗ ಏನಾಗ್ಬಿಡುತ್ತೆ, ಆ ಮರದಲ್ಲಿ ಒಂದು ಕೋತಿ ವಾಸವಾಗಿರುತ್ತೆ. ಅದು ನೋಡ್ತಾ ಇರ್ತೀವಿ, ಪ್ರತಿದಿನ ಇವನು ಹಾಲು ಮಾರಕ್ಕೆ ಹೋಗೋದು ಬರೋದು ವಿಶ್ರಾಂತಿ ತಗೊಳ್ಳೋದು ಎಲ್ಲ ನೋಡ್ತಾ ಇರುತ್ತೆ. ಆ ದಿನ ದುಡ್ಡಿನ ಮೂಟೆನೂ ನೋಡಿ ಅದನ್ನು ತಗೊಂಡ್ಬಿಟ್ಟು ಹೋಗಿ ಮರದ ಮೇಲೆ ಇಟ್ಕೊಂಡು ಕೂತ್ಕೊಂಡ್ಬಿಡುತ್ತೆ. ಆಮೇಲೆ ಇವನು ವಿಶ್ರಾಂತಿ ಎಲ್ಲ ತಗೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಎಚ್ಚರ ಆದ್ಮೇಲೆ ನೋಡ್ತಾನೆ, ಪಕ್ಕದಲ್ಲೇ ಹಣದ ಚೀಲನೇ ಇಲ್ಲ. ಅಯ್ಯೋ, ನಂದು ಹಣದ ಚೀಲ ಇಲ್ಲ, ಏನಾಯ್ತು, ನನ್ನ ಮನೆಗೆ ಹೆಂಗೆ ಹೋಗ್ಲಿ, ನನ್ನ ಹೆಂಡತಿ ಏನೇನೋ ಸಾಮಾನು ತಗೊಂಡ್ಬರಕ್ಕೆ ಹೇಳಿದ್ಲಲ್ಲ, ನಾನು ಯಾವ್ದ್ರಲ್ಲಿ ತಗೊಂಡೋಗೋದು, ನಾನು ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಎಲ್ಲ ಹುಡುಕ್ತಾನೆ. ಎಲ್ಲಿ ಹುಡುಕಿದ್ರು ಅವನಿಗೆ ಹಣದ ಚೀಲ ಸಿಗೋದೇ ಇಲ್ಲ. ಅವಾಗ ಅವನಿಗೆ ತುಂಬ ಬೇಜಾರಾಗುತ್ತೆ. ಅಯ್ಯೋ ದೇವ್ರೆ, ನನ್ನ ಹಣದ ಚೀಲ ಇಲ್ಲ, ನಾನು ಹೆಂಗಪ್ಪ ಇವಾಗ ಜೀವನ ಮಾಡೋದು, ನಾನು ಹಣ ಇಲ್ಲದೆ ಅಂತ ಮೇಲಕ್ಕೆ ನೋಡ್ತಾನೆ. ಮೇಲಕ್ಕೆ ನೋಡಿದಾಗ ಮೇಲ್ಗಡೆ ಒಂದು ಮಂಕಿ ಕೋತಿ ಕೂರುತ್ತಿರುತ್ತಲ್ವ, ಅದು ಹಣದ ಚೀಲ ಇಟ್ಕೊಂಡು ಕೂತಿರುತ್ತೆ. ಓ, ನೀನು ತಗೊಂಡೋಗಿದ್ದೀಯಾ, ನಂದದು ಹಣದ ಚೀಲ, ನಂಗೆ ಕೊಟ್ಬಿಡಪ್ಪ ನೀನು, ನಂಗೆ ಬೇಕು ಅಂತ ಎಲ್ಲ ಹೇಳ್ತಾನೆ. ಅದಕ್ಕೆ ಆಯಿತು ತಗೋ ನಿಂದು ಅಂತ ಹೇಳ್ಬಿಟ್ಟು ಆ ಕೋತಿ ಏನು ಮಾಡುತ್ತೆ, ಆ ಚೀಲ ಗಂಟನ್ನು ಬಿಚ್ಚಿಬಿಟ್ಟು ಒಂದೊಂದೇ ಹಣ ತಗೊಳುತ್ತೆ, ದಡಕ್ಕೆ ಹಾಕುತ್ತೆ. ಒಂದು ಹಣ ತಗೊಳುತ್ತೆ, ಬಾವಿಗೆ ಹಾಕುತ್ತೆ. ಒಂದು ಹಣ ತಗೊಳುತ್ತೆ, ದಡಕ್ಕೆ ಹಾಕುತ್ತೆ. ಇವನು ದಡದಲ್ಲಿರೋ ದುಡ್ಡೆಲ್ಲ ಹಾಸ್ಕೊಂಡು, ಏನಕ್ಕಂಗೆ ನೀನು ಎಲ್ಲ ಹಣನೆಲ್ಲ ತಗೊಂಡು ಬಾವಿಗೆ ಹಾಕ್ತಿದೀಯಲ್ಲ, ನಾನು ಏನು ತಗೊಂಡೋಗ್ಲಿ, ಇಷ್ಟು ಹಣಕ್ಕೆ ಏನು ಬರುತ್ತೆ ಅಂತ ಕೇಳಿದಾಗ, ನೀನು ಪ್ರತಿದಿನ ಹಾಲು ಮಾರಕ್ಕೆ ಹೋಗುವಾಗ ಇದರಿಂದ ಒಂದು ನೀರು ತಗೊಂಡು ಹಾಲಿಗೆ ಹಾಕೊಂಡು ಹೋಗ್ತಿದ್ದಲ್ವಾ, ಅದಕ್ಕೆ ಮತ್ತೆ ಈಗ ನೀನು ಹಾಲು ತಗೊಂಡೋದ ಆ ದುಡ್ಡನ್ನ ನೀನು ತಗೋ, ಈ ನೀರಿನ ದುಡ್ಡನ್ನ ನೀರಿಗೆ ಕೊಡ್ತಿದ್ದೀನಿ ನಾನು ಅಂತ ಹೇಳ್ತಾನೆ. ಅದಕ್ಕೆ ಮಕ್ಕಳೇ, ಯಾವಾಗ್ಲೂ ಒಳ್ಳೆತನದಿಂದ ನಾವು ಪ್ರಾಮಾಣಿಕವಾಗಿ ದುಡ್ದಿದ್ದನ್ನ ದುಡ್ದಿದ್ದ ದುಡ್ಡಾದರೆ ನಮ್ಮಲ್ಲಿ ಯಾವಾಗಲೂ ಉಳಿಯುತ್ತೆ. ನಾವು ಈ ಥರ ಹಾಲಿಗೆ ನೀರು ಹಾಕಿ ಒಬ್ರಿಗೆ ಮಾರಾಟ ಮಾಡಿದಾಗ ಅದು ನಮಗೆ ದಕ್ಕೋದಿಲ್ಲ. ಅದಕ್ಕೋಸ್ಕರ ಹಾಲಿಂದ ಹಾಲಿಗೆ, ನೀರಿನ ನೀರಿಗೆ ಅಂತ ಹೇಳುತ್ತೆ ಕೋತಿ. ಬಾಯ್ ಮಕ್ಕಳ.